ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಇಷ್ಟ ಆದರೆ ಹಾಗೂ ಸತ್ಯ ಅನಿಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬಂಧು ಮಿತ್ರರಿಗೆ ಈ ಚಾನಲ್ ಬಗ್ಗೆ ಮಾಹಿತಿ ಕೊಡಿ ಹಾಗೂ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬಂಧು ಮಿತ್ರಗಳಿಗೂ ಸಬ್ಸ್ಕ್ರೈಬ್ ಆಗಿ ಅನ್ನೋತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋಲ್ಲಿ ತಮಗೆ ಸೂತಕದ ವಿಚಾರನ ತಿಳಿಸಿದ್ದೆ. ಮೊದಲನೇದು ಸಾವಿನ ವಿಚಾರ ಹೇಳಿದೆ ಹಾಗೂ ಇಂದಿನ ದಿನ ಒಂದು ಹುಟ್ಟಿನ ವಿಚಾರವನ್ನು ಹೇಳ್ತಾ ಇದ್ದೀನಿ ನೋಡಿ. ಯಾವುದೋ ಒಂದು ವಿಚಾರ ಬಂದಿದ ತಕ್ಷಣ, ಹುಟ್ಟು ಅಂದಿದ ತಕ್ಷಣ ಸೂತಕ ಅಂತ ತಪ್ಪ ದೃಷ್ಟಿನ ತಿಳ್ಕೊಂತೀರ. ಅಂದರೆ ನಮ್ಮ ಬಂಧು ಮಿತ್ರರ ಮನೆಯಲ್ಲಿ ಅಥವಾ ಯಾವುದೇ ಒಂದು ವಿಚಾರ ಬಂದಿದ ತಕ್ಷಣ, ಒಂದು ಹುಟ್ಟಿನ ವಿಚಾರ ಬಂದಿದ ತಕ್ಷಣ ನಮ್ಮ ಒಂದು ಅಣ್ಣ ತಮ್ಮಂದಿರಲ್ಲೇ ಆಗಿರ್ಬೋದು, ದಾಯಾದಿಗಳಲ್ಲೇ ಆಗಿರ್ಬೋದು, ಒಂದು ಮಗು ಜನನ ಆಗಿದೆಯಪ್ಪ ಅಂದರೆ ಅದು ಸೂತಕವಲ್ಲ. ಯಾಕಂದರೆ ಅದು ಬೆಳೆಯುವಂಥ ಸುಸಿ, ಅಂದರೆ ಅದು ಹುಟ್ಟಿನ ಒಂದು ಮುಂದಿನ ಜೀವನವನ್ನು ಬೆಳಗುವಂಥ ವಿಚಾರ ಬರುತ್ತೆ. ನನ್ನ ಒಂದು ಹಿಂದಿನ ವಿಡಿಯೋಲಿ ಸಾವಿನ ದೃಷ್ಟಿ ಹೇಳಿದೆ. ಆದರೆ ಒಂದು ಜನನ ಮರಣದ ವಿಚಾರದಲ್ಲಿ ಇವೆರಡು ಮಧ್ಯದಲ್ಲಿ ನೋಡಿ, ಇಲ್ಲಿ ಸೂತಕ ಎರಡು ವಿಚಾರ ಬರುತ್ತೆ. ಒಂದು ಮನುಷ್ಯ ಸತ್ತಿದ್ದಾನೆ ಅಂದಿದ ತಕ್ಷಣ ಆ ವ್ಯಕ್ತಿ ಹೆಣ್ಣ ಅಥವಾ ಗಂಡ ಅನ್ನೋದು ಬರುತ್ತೆ. ಹೇಗೆ ಒಂದು ಸಾವಿನ ವಿಚಾರದಲ್ಲೂ ಅಷ್ಟೇ, ಹುಟ್ಟಿನ ವಿಚಾರದಲ್ಲೂ ಅಷ್ಟೇ ನೋಡಿ. ಇಲ್ಲಿ ಮಿಸ್ಗೈಡ್ ಅನ್ನೋದು ಎಷ್ಟೋ ಜನ ಮಾಡ್ಕೊತೀರ, ತಪ್ಪು ಕೆಲಸ ಮಾಡ್ಕೊತೀರ. ಏನಪ್ಪ ಅಂದರೆ, ನನ್ನ ತಾಯಿಯ ಕಡೆ ಸಂಬಂಧದಲ್ಲಿ ಯಾವುದೇ ಒಂದು ಜನನ ಆಗಿದೆಯಪ್ಪ ಅಂದಾಗ ಅಲ್ಲಿ ಸೂತಕ ಬರಲ್ಲ. ಅದೇ ಯಾವುದೇ ಒಬ್ಬ ವ್ಯಕ್ತಿ ನನ್ನ ತಾಯಿಯ ಮನೆ ಕಡೆಯಲ್ಲಿ ಯಾವುದೋ ಒಂದು ಸಾವಾಗಿದೆ ಅಂತ ಅಂದಾಗ ಅದು ಒಂದೊಂದು ಪ್ರಮಾಣ, ಅಂದರೆ ಒಂದು ಸೋದರಕ್ಕೆ ಸಂಬಂಧ ಆದರೆ ಒಂದೊಂದು ದೃಷ್ಟಿ ಬರುತ್ತೆ. ಅದೇ ನಮ್ಮ ಚಿಕ್ಕಮ್ಮ ಆಯಿತು ಅಂದರೆ ಒಂದು ದೃಷ್ಟಿ ಬರುತ್ತೆ. ಆದರೆ ಇದು ಎಲ್ಲರಿಗೂ ಸಂಬಂಧ ಪಡುವುದಿಲ್ಲ. ಆದರೆ ಹುಟ್ಟಿದ ದೃಷ್ಟಿ ಹಾಗಲ್ಲ. ಆದರೆ ಯಾವುದೇ ಕಾರಣಕ್ಕೂ ಹುಟ್ಟಿನ ಒಂದು ದೃಷ್ಟಿನ ಒಂದು ಸೂತಕದ ದೃಷ್ಟಿಯನ್ನು ತಗೋಬಾರ್ದು ಅನ್ನುತ್ತಾ ನನ್ನ ಒಂದು ವಿಚಾರನ ಹೇಳ್ತಾ ಇದ್ದೀನಿ ನೋಡಿ. ಒಂದು ಹುಟ್ಟು ಅಂದಿದ ತಕ್ಷಣ ಅದು ಆ ಮಗು ಬೆಳೀತಾ ಹೋಗುತ್ತೆ, ಅಂದರೆ ನಮ್ಮ ಮುಂದಿನ ಪೀಳಿಗೆ ಬೆಳೀತಾ ಹೋಗುತ್ತೆ. ಆದರೆ ಸಾವು ಹಂಗಲ್ಲ, ಅದು ಕೊನೆ ಎಂಡ್ ಅನ್ನೋದು ಬರುತ್ತೆ. ಆದರೆ ಈ ಒಂದು ಎರಡೂ ದೃಷ್ಟಿಯನ್ನು ಎಷ್ಟೋ ಜನ ತಪ್ಪೆಲ್ಸ ಏನಪ್ಪ ಅಂದರೆ, ಆ ಮನೆಯಲ್ಲಿ ಯಾವುದೇ ಒಂದು ಮಗು ಜನನ ಆಯ್ತಾ ಸೂತಕ ಅಂತ ಮಾಡಿಕೊಂಡು ಒಂದು ದೀಪವನ್ನು ಹಚ್ಚೋದು ನಿಲ್ಲಿಸ್ತೀರ. ಆದರೆ ಆ ತಪ್ಪು ಕೆಲಸ ಏನಕ್ಕೆ ಮಾಡಬಾರ್ದು ಅಂದರೆ, ಯಾಕಂದರೆ ಅದು ಬೆಳೆಯೋ ಸೊಸಿ. ಆದರೆ ಆ ಅಂದಿನ ದಿನದಲ್ಲೂ ಕೂಡ ಆ ಒಂದು ಮಗು ಡೆಲಿವರಿ ಆಗಿದ್ದ ದಿನ ನೀವು ಬೇಕಾದ್ರೆ ಒಂದು ದೀಪವನ್ನು ಹಚ್ಚೋದನ್ನ ನೆನೆಸಿ. ಆದರೆ ಆ ಮನೆಯಲ್ಲಿ ಮಾತ್ರ. ಅದು ನಂತರದ ಮೇಲೆ ಯಾವುದೇ ಒಬ್ಬರು ದಾಯಾದಿಗಳೇ ಆಗಿರ್ಬೋದು, ಅಣ್ಣ ತಮ್ಮಂದಿರ ಆಗಿರ್ಬೋದು. ಆದರೆ ಆ ಮುಂದಿನ ದೃಷ್ಟಿಯಲ್ಲಿ ಅಂದರೆ ನೆಕ್ಸ್ಟ್ ಮಾರನೇ ದಿನ ಆರಾಮ್ಸವಾಗಿ ನಾವು ದೀಪವನ್ನು ಹಚ್ಬೋದು. ಯಾಕಂದರೆ ಅದು ಸೂತಕ ಅಂತ ಬರೋದಿಲ್ಲ. ಆದರೆ ಅದ್ರ ಜೊತೆಯಲ್ಲಿ ಏನಪ್ಪ ಅಂದರೆ, ಯಾವ ಸಮಯದಲ್ಲಿ ಸೂತಕ ಅನ್ನೋದು ಕಳ್ಕೋಬೇಕು ಅನ್ನೋ ವಿಚಾರ ಬರುತ್ತೆ. ಯಾಕಂದರೆ ಇಂದಿನ ಕಾಲದಲ್ಲಿ ನಾವು ನಮ್ಮ ಹಿರಿಯರು ಏನಪ್ಪ ಅಂದರೆ, ಒಂದು ನಾರ್ಮಲ್ ಡೆಲಿವರಿ ಅನ್ನೋದು ಆಗ್ತಾ ಇತ್ತು. ಅಂದರೆ ಒಂದು 3 ದಿನ ಕಳೆದ ನಂತರ 5ನೇ ದಿನದಲ್ಲೋ ಅಥವಾ 9ನೇ ದಿನದಲ್ಲೋ ಮಾಡ್ಕೊತಾ ಇದ್ರು. ಆದರೆ ಇವಾಗ ಕೆಲವೊಂದು ಸಮಯದಲ್ಲಿ ಆಗ್ತಾ ಇಲ್ಲ. ಆದರೆ ತಮ್ಗೇನಾದ್ರೂ 5ನೇ ದಿನದಲ್ಲಿ ಆಗುತ್ತಾ ಅಥವಾ ಒಂದು 9ನೇ ದಿನದಲ್ಲಿ ಏನಾದ್ರು ಸೂತಕ ಅನ್ನೋದು ಕಳ್ಕೊಳಕ್ಕಾಗತ್ತಾ? ಇದರ ಪದ್ಧತಿ ಒಬ್ರೊಬ್ರಿಗೂ ಒಂದೊಂದು ರೀತಿ ಇದೆ. ಯಾಕಂದ್ರೆ ಕೆಲವೊಬ್ರು ಬ್ರಾಹ್ಮಣರನ್ನ ಕರೆಸಿ ಒಂದು ಸೂತಕ ಕಳ್ಕೊಳ್ಳುವಂತ ಪದ್ಧತಿ ಇದೆ. ಹಾಗೂ ತಮ್ಗೆ ನನ್ನ ಹಿಂದಿನ ವಿಡಿಯೋಲೇ ಹೇಳಿದೆ, ಕೆಲವೊಬ್ರಲ್ಲಿ ಇನ್ನೊಂದು ದೃಷ್ಟಿ ಏನಪ್ಪಾ ಅಂದ್ರೆ, ಈ ದಾಸಪ್ಪನ್ನ ಕರೆಸಿ ಒಂದು ಸೂತಕವನ್ನು ಕಳ್ಕೊಳ್ಳುವಂತ ಪದ್ಧತಿ ಇದೆ. ಆದ್ರೆ ಅವ್ರವ್ರ ಪದ್ಧತಿಯ ಮೇರೆಗೆ, ಅಂದ್ರೆ ಅವ್ರವ್ರ ಪದ್ಧತಿನ ಪಾಲಿಸುವಂಥದ್ದು ಅವರಿಗೆ ಬಿಟ್ಟಿದ್ದು. ಯಾಕಂದ್ರೆ ಹೊಸದಾದ ಪದ್ಧತಿಯನ್ನು ತಾವು ಯಾವುದೇ ಕಾರಣಾಂತರವೂ ಮಾಡಬಾರದು ಅನ್ನುತ್ತಾ ಈ ವಿಚಾರನ ತಿಳಿಸ್ತಾ ಹೋಗ್ತೇನೆ. ಆದರೆ ಈ
ಆ ಸಮಯದಲ್ಲೇ ತಮ್ಗೇನಾದ್ರು ಈ ಸೂತಕ ಕಳ್ಕೊಳ್ಳೋ ದಿನನೂ ಕೂಡ ಎಷ್ಟೋ ಜನ ಒಂದು ಈ ನಾಮಕರಣದ ವಿಚಾರ ಬರುತ್ತೆ. ಅಂದ್ರೆ ಎಷ್ಟೋ ಜನ ಒಂದಿನ ದಿನನೇ ಹೆಸರು ಇಡುವಂತ ಪದ್ಧತಿ ಇದೆ. ಅಂದ್ರೆ ಅಂದಿನ ದಿನ ಅವರ ಹಿರಿಯರು ಅಂದ್ರೆ ಅವ್ರ ಹಿರಿಯರು ಒಂದು ಹೆಸರನ್ನು ಕರೆಯುವಂಥದ್ದು ಅಥವಾ ಅವರು ದೇವರ ಹೆಸರನ್ನ ಕರೆದು ಅಂದಿನ ದಿನನೇ ಒಂದು ಸೂತಕನ ಕಳ್ಕೊಳ್ಳುವಂತ ವಿಚಾರ ಇದೆ. ಆದ್ರೆ ಅದ್ರ ಜೊತೆಯಲ್ಲಿ ಒಂದು ತೊಟ್ಲು ಶಾಸ್ತ್ರ ಅನ್ನೋದು ಕೂಡ ಅಂದಿನ ದಿನನೇ ಮಾಡ್ಕೊಂತಾರೆ. ಅವ್ರವ್ರ ಪದ್ಧತಿ ಅವ್ರವ್ರ ಮೇರೆಗೆ ಅನ್ನತ್ತಾ ಈ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದೀನಿ. ನಮಸ್ಕಾರ.